ಈ MDCC ಬ್ಯಾಂಕ್ದು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 61 ಬ್ರಾಂಚಸ್ ಇದೆ. 417 ಜನ ಎಂಪ್ಲಾಯೀಸ್ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಈ 417 ಜನ ಕೆಲಸ ಮಾಡುವಂಥ ಸಂದರ್ಭದಲ್ಲೇನೆ ಬ್ಯಾಂಕು ಸುಭಿಕ್ಷವಾಗಿ ನಡೀತಾ ಇತ್ತು ಅಂದಮೇಲೆ ಅದಾದಮೇಲೆ ಕಳೆದ ಒಂದು 2-3 ವರ್ಷದಿಂದ ಈಚೆಗೆ ಸಂಪೂರ್ಣವಾಗಿ ಡಿಜಿಟಲೈಸೇಷನ್ ಮಾಡಿದ್ದಾರೆ. ಡಿಜಿಟಲೈಸೇಷನ್ ಆದಮೇಲೆ ಏನಾಗುತ್ತೆ, ಮ್ಯಾನ್ ಪವರು ಇರೋದಕ್ಕಿಂತ ಕಮ್ಮಿ ಆದರೂ ಸಾಕಾಗುತ್ತೆ, ಅಥವಾ ಇರೋದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಹೊಸದಾಗಿ ಪುನಃ 93 ಜನನ ನೇಮಕಾತಿ ಮಾಡೋದಕ್ಕೆ ಕರೆದಿರುವಂಥದ್ದೇ ಬಹುಶಃ ಈಗಿನ ಆಡಳಿತ ಮಂಡಳಿಯ ಜವಾಬ್ದಾರಿ ಆಗ್ತದೆ. ಅದರಿಂದ ಇರುವಂಥ ಹುನ್ನಾರ ಏನು, ಅವಶ್ಯಕತೆ ಎಷ್ಟಿದೆ ಅಂತನ್ನುವಂಥದ್ದನ್ನು ಯೋಚನೆ ಮಾಡಿದ್ರೆ ಷೇರುದಾರರ ಹಣ ಇರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಮನಿ ಇರ್ಬೋದು, ಮಿಸ್ಯೂಸ್ ಆಗಬಾರ್ದು ಅಂತನ್ನುವಂಥದ್ದು ನಮ್ಮ ಜವಾಬ್ದಾರಿ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೆ. ಇದರ ಜೊತೆಗೆ ನಾನೊಂದು ಬಹಳ ಗಂಭೀರವಾಗೂ ಕೂಡ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಿದ್ದೆ. ಅರಿಯರ್ಸ್ ಕೊಡೋ ವಿಚಾರದಲ್ಲಿ 13 ತಿಂಗಳ ಅರಿಯರ್ಸನ್ನು ಕೊಡೋದಕ್ಕೆ 9 ತಿಂಗಳು ಲಂಚನ ತಗೊಂಡಿದ್ದಾರೆ ಅಂತನ್ನುವಂಥದ್ದನ್ನು ನಾನು ಬಹಳ ವಿಶೇಷವಾಗಿ ನಾನು ಅದನ್ನು ಪ್ರಸ್ತಾಪ ಮಾಡಿದ್ದೆ. 13 ತಿಂಗಳು ಅರಿಯರ್ಸ್ ಕೊಡೋಕ್ಕೆ 13 ತಿಂಗಳದ್ರಲ್ಲಿ 9 ತಿಂಗಳದ್ದು ನಮಗೆ ಕೊಡಬೇಕು ಅಂತ. ಸೊ ಅದನ್ನು ಕೂಡ ನಾನು ಆ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ್ದೆ. ಈ ವಿಚಾರ ಹೇಳಬೇಕಾದ್ರೆ ನಾನು ಒಂದು ಮಾತು ಹೇಳಿದ್ದೆ. ನಾನು ವೈಕ್ಯಾರಿಯಸ್ ಲಯಬಿಲಿಟಿ ಅಂತನ್ನುವಂಥದ್ದು ಆಯಾ ಜಿಲ್ಲಾ ಸಚಿವರ ಮೇಲೆ ಇರುತ್ತೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮೇಲೆ ಇರುತ್ತೆ. ಮ್ಯಾನೇಜ್ಮೆಂಟೇ ಮಾಡಲಿ, ಶಾಸಕನೇ ಮಾಡಲಿ, ಅಧಿಕಾರಿಯೇ ಮಾಡಲಿ. ಈಗ ನನ್ನ ಮನೆಯಲ್ಲಿ ನನ್ನ ಮಕ್ಕಳೇ ಯಾರಾದರೂ ತಪ್ಪು ಮಾಡ್ತಾರೆ ಅಂತನ್ನೋದಾದರೆ ವೈಕ್ಯಾರಿಯಸ್ ಲಯಬಿಲಿಟಿ ನನ್ನ ಮೇಲಿರುತ್ತೆ, ನನ್ನ ಜವಾಬ್ದಾರಿ. ನನ್ನ ಮಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಬಂದರೆ ಇಂಡೈರೆಕ್ಟ್ ಆಗಾದರೂ ಕೂಡ ನನ್ನ ಮೇಲೆ ಆ ಜವಾಬ್ದಾರಿ ಇರುತ್ತೆ. ಅದೇ ರೀತಿಯಲ್ಲಿ ಜಿಲ್ಲೆ ಒಳಗಡೆ ನಡೆಯುವಂತಹ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡಬೇಕಾದ್ರೆಲ್ಲ ಹೇಳ್ತಿರ್ತಾರೆ, ನಮ್ಮಲ್ಲಿ ಯಾವುದೋ ಭ್ರಷ್ಟಾಚಾರ ನಡೀತಾ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾವು ಮಾತ್ರ ನೆಟ್ಟಿಗಿದ್ದೀವಿ ಅನ್ನೋ ಮಾತು ಹೇಳ್ತಾನೆ ಇರ್ತಾರೆ. ಅವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮದೇ ನೇತೃತ್ವದ, ನಿಮ್ಮದೇ ಶಿಷ್ಯಗಣ ಇರುವಂತಹ, ನಿಮ್ಮದೇ ಆಡಳಿತ ಇರುವಂತಹ DCC ಬ್ಯಾಂಕ್ನಲ್ಲಿ ಈ ರೀತಿ 13 ತಿಂಗಳ ವೇತನಕ್ಕೆ ಅಂದರೆ ಅರಿಯರ್ಸ್ಗೆ ಸಂಬಂಧಪಟ್ಟಂತೆ 9 ತಿಂಗಳದು ಹಣ ಏನು ಲಂಚದ ರೂಪದಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ದೀನಿ. ಅದರ ಒಟ್ಟು ಮೊತ್ತ 2,73,00,000 ರೂಪಾಯಿಗಳು. 2,73,00,000 ಒಟ್ಟು ಹಣ ಇದಾಗಿರುವಂಥದ್ದು. ಉದಾಹರಣೆಗೆ ನಾವು ಆ ಥರದನ್ನು ಹೇಳಿದ್ರೆ ಇಲ್ಲಿ ವಿಷಯ ಏನು ಅಂತಂದರೆ, ಯಾರ್ದು ದುಡ್ಡು ಅದು? ಎಂಪ್ಲಾಯೀಸ್ ಅಂತಂದರೆ ಯಾರು? DCC ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋರು, ಅಟೆಂಡರ್ಗಳು, ಜೂನಿಯರ್ ಹೆಲ್ತ್ ಜೂನಿಯರ್ ಅಸಿಸ್ಟೆಂಟ್ಸು, ಯಾರು SDC ಕೇಡ್ರವರು, FDC ಕೇಡ್ರವರು, ಎಲ್ಲರೂ ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು, ಒಂದು ಬಡವರು ಇಲ್ಲ ಮಧ್ಯಮ ವರ್ಗದವರು. ನೀವು ಇವ್ರ ಹತ್ರನೇ ಬಿಡ್ತಿಲ್ಲ ಅಂತನ್ನೋದಾದರೆ ಇನ್ನು ಅದು ಅವರ ಸಂಬಳ, ಅವರ ದುಡಿಮೆದು, ಅವರ ಅರಿಯರ್ಸು 13 ತಿಂಗಳದ್ರಲ್ಲಿ ಈ ಥರ ಮಾಡಿದ್ದಾರೆ ಅನ್ನೋದಾದರೆ ಇನ್ನು 93 ಜನ ರೆಕ್ರೂಟ್ಮೆಂಟ್ ಪರಿಸ್ಥಿತಿ ಏನು ಅಂತನ್ನುವಂಥದ್ದು ರಾಜಾರೋಷವಾಗಿ ನಡ್ಕೊಳ್ಳುವಂಥ ಈ ಜನಗಳು ಏನು ಮಾಡಬಲ್ಲರು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು. ಅದಕ್ಕೆ ಲಂಚ ಅಂತಂದರೆ ಯಾವ ರೀತಿಯಲ್ಲಿ ತೊಗೊಂಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇದೊಂದು ದಾಖಲೆನ ಈ ದಾಖಲೆನ ಕೊಡ್ತೀನಿ, ಆದರೆ ಇದನ್ನು ಕೊಡೋಕ್ಕಾಗಲ್ಲ, ದಿಸ್ ಇಸ್ ವೆರಿ ಕಾನ್ಫಿಡೆನ್ಷಿಯಲ್. ಆದರೆ ನಾನು ನಿಮ್ಗೆ ಹೇಳ್ತೀನಿ ಇದನ್ನು. ಫಾರ್ ಎಕ್ಸಾಂಪಲ್ 2017 ಬ್ಯಾಚು, 2017ರಲ್ಲಿ ಜಾಬ್ಗೆ ಸೇರ್ಕೊಂಡಿರ್ತಾರಲ್ಲ, ಆ ಬ್ಯಾಚ್ ಅವ್ರದ್ದು ಅರಿಯರ್ಸ್ ಬಂದು 78,264 ರೂಪಾಯಿ ಇರುತ್ತೆ. ಇದರಲ್ಲಿ 53,784 ರೂಪಾಯಿನ ಸೆಲ್ಫ್ ಡ್ರಾ ಮಾಡ್ತಾರೆ. 53,784 ರೂಪಾಯಿನ. ಈ ಥರದವ್ರದ್ದು ಎಲ್ಲಿದೆ ಅಂತ ಸೇಮ್ ಡೇ, ನಾನು ಇತರೆ ದಾಖಲೆಗಳನ್ನು ನಾನು ಹೇಳ್ತೀನಿ, ಆದರೆ ಈ ಥರದ್ದು ಯು ಜಸ್ಟ್ ಇಮ್ಯಾಜಿನ್ 16/5/2024 ಅಂದರೆ 2024 ಮೇ 16ನೇ ತಾರೀಕು ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅದೇ ದಿನ 53,784 ರೂಪಾಯಿ ಡ್ರಾ ಮಾಡ್ತಾರೆ. ಆಯಿತು, ಇವನೇನೋ ಪಾಪ 53,784 ರೂಪಾಯಿನೇ ಡ್ರಾ ಮಾಡಬೇಕು ಅಂತ ಒಬ್ಬ ಮಾಡ್ಕೊಂಡಿರ್ಬೋದು ಅಂತ ಇಟ್ಕೊಳ್ಳೋಣ. ಅದ್ರ ಮೇಲೆ ಹೆಂಗೆ ಹೇಳಕ್ಕೆ ಸಾಧ್ಯ ನಾವು ಅಂತ ಅನ್ಕೊಳ್ಳೋದಾದರೆ, ಇನ್ನೊಬ್ಬಂದು ಅದೇ ಥರ ಅದೇ 78,264, ಅದೇ 53,284. ಇನ್ನೊಬ್ಬಂದು 2017 ಬ್ಯಾಚು ಅದೇ 79,000 ರೂಪಾಯಿ, ಅದೇ 54,000 ರೂಪಾಯಿ, ಅಂದರೆ 53,000 ಚಿಲ್ಲರೆ. ಅದೇ 79,128, ಅದೇ 54,000. ಎಲ್ಲರೂ ಒಂದು 10-15 ಜನ ಆಫೀಸ್ ಬೇರರ್ಸ್ ಬಿಟ್ಟು, ಒಂದು 15-20 ಜನ ಆಫೀಸ್ ಬೇರರ್ಸ್ ಬಿಟ್ಟು, ಈವನ್ ಆಫೀಸ್ ಬೇರರ್ಸು ಕೆಲವರು ಕೊಟ್ಬಿಟ್ಟವ್ರೆ. ಈ ಥರದನ್ನು ಯು ಜಸ್ಟ್ ಇಮ್ಯಾಜಿನ್.
417 ಜನದಲ್ಲಿ ಕನಿಷ್ಠ ಒಂದು 380-400 ಜನದವರೆಗೂ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ. ಯಾರು ಅದನ್ನು ಅವರು ಅದಾಮೇಲೆ ನೋಡೋಣ, ಅದು ಹೇಳ್ತೀನಿ ಅದನ್ನ. ಇದು ನಾವು ಯಾರಾದರೂ ಸರಿ, ನಾವು ಕಾಮನ್ ಸೆನ್ಸ್ ಇಟ್ಕೊಂಡು ಯೋಚನೆ ಮಾಡೋದಾದರೆ, ನಾನು ಡ್ರಾ ಮಾಡೋದಾದರೆ, ನನ್ನ ಸ್ವಂತಕ್ಕೆ ಡ್ರಾ ಮಾಡೋದಾದರೆ, ನನಗೊಂದು 70,000 ರೂಪಾಯಿ ದುಡ್ಡು ಬೇಕು ಅಂದರೆ 70,000 ತಗೋತೀನಿ. 70,384 ರೂಪಾಯಿ ದುಡ್ಡು ಬೇಕು ಅಂತಿದ್ರೂ ಕೂಡ ನಾನು 75,000 ರೂಪಾಯಿ ಡ್ರಾ ಮಾಡ್ತೀನಿ. ಯಾರು ಅಷ್ಟೇ ಡ್ರಾ ಮಾಡೋದಿಲ್ಲ. ಸೆಲ್ಫ್ ಡ್ರಾ ಮಾಡುವಾಗ ರೌಂಡ್ ಫಿಗರ್ ಡ್ರಾ ಮಾಡ್ತಾರೆ. ಇಷ್ಟಿಷ್ಟಕ್ಕೆ ಸೆಲ್ಫ್ ಡ್ರಾ ಮಾಡಿಕೊಡ್ತಾರೆ ಅಂದರೆ ಅರ್ಥ ಏನಾಗ್ತದೆ? ಇದ್ರ ಜೊತೆಗೆ ಪಟ್ಟಿ, ಲಂಚ ವಸೂಲಿ ಮಾಡೋಕ್ಕೆ ಪಟ್ಟಿಗಳು ಮಾಡ್ಕೊಂಡವ್ರೆ. ಈ ಪಟ್ಟಿ ಕೊಡ್ತೀನಿ ನಾನು. ನನಗಿದು 2 ತಾಲೂಕಿನ ಸಿಕ್ಕಿದೆ. ಈ ಪಟ್ಟಿಲಿ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತ ಪಟ್ಟಿ ಮಾಡ್ಕೊಂಡಿದ್ದಾರೆ. ಪಟ್ಟಿ ಮಾಡ್ಕೊಂಡಾದ್ಮೇಲೆ ಕೊಟ್ಟಿರೋರ್ಗೆಲ್ರದ್ದು ರೈಟ್ ಮಾರ್ಕ್ ಹಾಕತ್ತಾರೆ, ಕೊಟ್ಟಿಲ್ಲದೆ ಇರೋರ್ಗೆ ಇಂಟು ಮಾರ್ಕ್ ಹಾಕ್ತಾರೆ, ಕೊಟ್ಟಿಲ್ಲದೆ ಇರೋರೊಬ್ಬನ ಟ್ರಾನ್ಸ್ಫರು ಮಾಡ್ತಾರೆ ಬೇರೆ ಕಡೆಗೆ. ಈ ಪಾಂಡುಪುರದ್ದೇ ಹೇಳ್ಬಿಡ್ತೀನಿ ನಿಮಗೆ. ಪಾಂಡುಪುರ ಬ್ರಾಂಚಿಂದ ಸುಮ್ಮನೆ ಜಸ್ಟ್ ಒಂದನ್ನ ಉದಾಹರಣೆಗೆ ಹೇಳ್ತೀನಿ ಅಷ್ಟೇ, ಉಳಿದಿದ್ದೆಲ್ಲ ಇದಾಗುತ್ತೆ, ನಿಮ್ಗೆ ಕಳಿಸ್ಕೊಡ್ತೀನಿ ನಾನು. ರಾಮಚಂದ್ರ 92,000 ರೂಪಾಯಿ ಕೊಡಬೇಕು ಅಂದರೆ ಅಲ್ಲಿ 823. ರಮೇಶ 90,603 ರೂಪಾಯಿ. ಗಿರೀಶ್ HS 78,006 ರೂಪಾಯಿ. ಮೋಹನ್ ಕುಮಾರ್ SB 78,006 ರೂಪಾಯಿ. ಪವನ್ K 65,943. ಈ ಥರದಲ್ಲಿ ಒಟ್ಟು 7,79,988 ರೂಪಾಯಿನ ಬರೀ ಪಾಂಡುಪುರ ಒಂದು ಬ್ರಾಂಚಲ್ಲಿ ಕಲೆಕ್ಟ್ ಮಾಡ್ತಾರೆ. PSSK ಪೇ ಆಫೀಸ್ ಬ್ರಾಂಚ್, PSSKದು DCC ಬ್ಯಾಂಕ್ ಬ್ರಾಂಚನ್ನು ಮುಚ್ಚಿ ಮುರುಗೇಶ್ ನಿರಾಣಿ ಬ್ಯಾಂಕ್ ನಡೀತಾ ಇದೆ ಅಲ್ಲಿ. ಅದನ್ನು ಕ್ವಶನ್ ಮಾಡದೆ DCC ಬ್ಯಾಂಕ್ ಬ್ರಾಂಚನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಇವರು ಯಾರು? ನ್ಯಾಯ ನೀತಿ ನಿಯತ್ತು ನಮ್ಮ ಹತ್ರನೇ ಇರೋದು, ಭ್ರಷ್ಟಾಚಾರ ನಡೀತಾನೇ ಇಲ್ಲ, ನಾವಿದ್ದಲ್ಲಿ ಸುಭಿಕ್ಷಾ ಅಂತ ಹೇಳ್ಕೊಳ್ಳುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಥವಾ ಈ DCC ಬ್ಯಾಂಕ್ ಏನಾಗಿದೆ ಅಂತ ನೋಡಬೇಕಾಗಿರೋರಿಗೆ PSSK DCC ಬ್ಯಾಂಕ್ ಬ್ರಾಂಚನ್ನು ಕ್ಲೋಸ್ ಮಾಡಿ ಮುರುಗೇಶ್ ನಿರಾಣಿ ಬ್ಯಾಂಕ್ದು ಬ್ರಾಂಚ್ ಸ್ಟಾರ್ಟ್ ಆಗಿದೆ, ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅದ್ರ ಕಡೆ ಗಮನ ಇಲ್ಲ, ಆದರೆ ಲಂಚದ ಕಡೆ ಗಮನ ಇದೆ. PSSK ಪೇ ಆಫೀಸ್ ಬ್ರಾಂಚ್ ಅಂತ ಒಂದಿದೆ, ಅದರಲ್ಲಿ ಯಾರೋ ಪಾಪದ ಹುಡುಗಿ ಯಾರೋ ರೇಖಾ ಅಂತ 76,000 ಕೊಡಬೇಕಂತೆ, ಚಿನ್ಸ್ವಾಮಿ ಅಂತ 76,000 ಕೊಡಬೇಕಂತೆ, ಮಂಜುನಾಥ ಅಂತ 53,000 ಕೊಡಬೇಕಂತೆ, ವಿದ್ಯಾ ಅಂತ 46,000 ಕೊಡಬೇಕಂತೆ. ಒಟ್ಟು 2,53,000 ರೂಪಾಯಿ ಪಾಂಡುಪುರ ಮುಚ್ಚೋಗಿರೋ ಬ್ರಾಂಚಿಂದ, PSSK ಮುಚ್ಚೋಗಿರೋ ಬ್ರಾಂಚಿಂದ. ಕ್ಯಾತ್ನಳ್ಳಿ ಬ್ರಾಂಚವ್ರು ಅದೇ ಥರದಲ್ಲಿ ಅವ್ರ 5 ಜನ ಅವರೇ 2,83,000. ಅರವು ಬ್ರಾಂಚವ್ರು ಅವ್ರ 5 ಜನ ಅವರೇ 2,80,845. ಚಿಕ್ಕಾಡೆ ಬ್ರಾಂಚಲ್ಲಿ ಅವರೊಂದು 2,21,000. ಕೆ ಬಟ್ಟಳ್ಳಿ ಬ್ರಾಂಚವ್ರು ಒಂದು 54,648. ಈ ಥರ ಕಿಕ್ಕೇರಿ ಬ್ರಾಂಚ್ದು ಅದೇ ಥರ ಮಾಡಿದ್ದಾರೆ. ನನಗೆ ಸದ್ಯಕ್ಕೆ ಇವರು ಮಾಡಿರೋ ಲಿಸ್ಟ್ಗಳು ನನಗೆ ಸಿಕ್ಕಿರೋದು ಇದು ಇವನು ಕೊಡ್ತೀನಿ, ಇದೆರಡು ಕೊಡ್ತೀನಿ. ಇದರದ್ದು ಯಾಕೆ ನಾನು ಕೊಡಲ್ಲ ಅಂತಿದ್ದೀನಿ ಅಂದರೆ ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿ ಇದನ್ನು ಎಂಕ್ವೈರಿ ಕೊಡಬೇಕಾಗಿದೆ. ಹಾಗಾಗಿ ನಾನು ಇದನ್ನು ಸುಮ್ಮನೆ ಗಾಳಿಲಿ ಗುಂಡೊಡಿತಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಕ್ವಶನ್ ಮಾಡಿದ್ರೆ ಪಾಪದವರು ಈ ಜನಕ್ಕೆ ಇದ್ರ ಬಗೆಗೆ ಎಂಕ್ವೈರಿ ಮಾಡಬೇಕು ಅಂತ ಹೇಳಿ ರಾಜಣ್ಣ ಅವ್ರಿಗೆ, ಕೋಆಪರೇಟಿವ್ ಮಿನಿಸ್ಟರ್ ಅವರೇ ಅಲ್ಲ, ಎಂಕ್ವೈರಿ ಮಾಡಿ ಇದ್ರ ಬಗೆಗೆ ನಮ್ಮ ಹಣನ ನಮ್ಗೆ ವಾಪಸ್ ಕೊಡಿಸಿ, ಹಿಂಗಾಗೋಗಿದೆ, ಇಂಥ ಅಧ್ವಾನಗಳು ನಡೆದಿದೆ, ಪೋಸ್ಟಿಂಗ್ಸ್ ಎಲ್ಲದೂ ಆದರೆ ಯಾವುದು ಜಾಬ್ಗೆ ಕಾಲ್ಫರ್ ಮಾಡ್ತಿದ್ದಾರೆ, ಅದನ್ನೆಲ್ಲ ನಿಲ್ಲಿಸಿ, ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದಾಗ ರಾಜಣ್ಣ ಇಲ್ಲ ಇದು ಭಾಳ ಅನ್ಯಾಯ, ಇದ್ರ ಬಗೆಗೆ ನಾನು ಮಾತಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಅಂತ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಮಾತಾಡ್ತೀನಿ ಅಂತ ಹೇಳಿದ್ರಂತೆ ಯೂನಿಯನ್ ಅವರು ಹೋದಾಗ. ಕಾಪಿ ನಾನು ಕಳಿಸ್ಕೊಡ್ತೀನಿ. ರಾಜಣ್ಣಂಗೆ ಲೆಟರ್ ಕೊಟ್ಟಿಲ್ಲ, ಇನ್ ಪರ್ಸನ್ ಮಾತಾಡಿರೋದು. ಓಕೆ, ಅಸೋಸಿಯೇಷನ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರನೂ ಮಾತಾಡಿದ್ದಾರೆ. ಅವರು ಇನ್ನೊಂದು ವಾರದಲ್ಲಿ ಸೆಟ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಯಾವುದೂ ಆಗದೇ ಇದ್ದಾಗ ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇವೆಲ್ಲದನ್ನು ಮಾಡಿಕೊಂಡು ಕೂತಿರುವಂಥ ಸಂದರ್ಭ ಬಂದಾಗ ನನಗೆ ಈಗ ಈ ದಾಖಲೆಗಳು ಸಿಕ್ಕಿದ್ದಾವೆ. ನನಗಿದು ಹೇಳ್ತಾ ಇದ್ದೀನಿ, ನಿಮಗೆ ಅಧಿಕೃತವಾಗಿ ಸರ್ಕಾರದವ್ರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೇನಾದರೂ ಈ ಕಾಂಗ್ರೆಸ್ ಸರ್ಕಾರಕ್ಕೇನಾದರೂ ಮಾನ ಮರ್ಯಾದೆ ಇದ್ದರೆ, ಇದು ಸುಳ್ಳಾದರೆ ನಾನು ಪನಿಷ್ಮೆಂಟನ್ನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ. ಇದು ಉಲ್ಟಾ, ಕಂಪ್ಲೇಂಟ್ಗೆ ಯಾವ ಎಕ್ಸ್ಕ್ಯೂಸು ಬೇಕಿಲ್ಲ. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಅಂದರೆ ನಾನು ಈಗ ಏನು ಆರೋಪ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ಟಿಕ್ಕನ್ನು ಹಾಕ್ತೀನಿ. ನಾನು ತಪ್ಪಿತಸ್ಥ ಅಂತಾದರೆ ನಾನು ಅದರ ಪರಿಣಾಮನ, ಅದರ ಶಿಕ್ಷಣ ಅನುಭವಿಸೋದಕ್ಕೂ ರೆಡಿ ಇದ್ದೀನಿ. ಇಲ್ಲ ಅನ್ನೋದಾದರೆ ನೀವು ಉಸ್ತುವಾರಿ ಹೊತ್ಕೊಂಡಿರುವಂಥವ್ರು ಆಡಳಿತ ಮಂಡಳಿನ ಸೂಪರ್ಸೀಡ್ ಮಾಡಬೇಕು, ಸೂಪರ್ಸೀಡ್ ಮಾಡಿ ಎಂಕ್ವೈರಿ ಮಾಡಬೇಕು. ಇಷ್ಟು ನೌಕರರ ಹತ್ರ ಇವ್ರು ದುಡ್ಡು ಕಲೆಕ್ಟ್ ಮಾಡಿದಾರಾ ಇಲ್ವಾ ಅಂತ 1 to 1 ಇವ್ರು ಕರೆದ್ಬಿಟ್ಟು ಇವ್ರು ಎಂಕ್ವೈರಿ ಕಂಡಕ್ಟ್ ಮಾಡಲಿ. ನಾವು ಹೇಳೋದನ್ನು ಬಿಟ್ಬಿಡಿ,
ಎಂಪ್ಲಾಯೀಸನ್ನೇ ಒಂದು ತನಿಖೆ ಮಾಡಿಸಿ ಅದನ್ನು ನೀವು ಎಂಕ್ವೈರಿ ಮಾಡಿಸ್ಬಿಟ್ಟು ತಪ್ಪು ಅಂತ ರುಜುವಾತಾದರೆ ಸಂಬಂಧಪಟ್ಟವ್ರನ್ನ ಜೈಲಿಗೆ ಹಾಕಬೇಕು. ಅದರ ಜವಾಬ್ದಾರಿ ಹೊತ್ಕೊಂಡು ಉಸ್ತುವಾರಿ ಮಂತ್ರಿ ಅಂತ ಅನ್ನಿಸ್ಕೊಂಡಿರೋರು ರಾಜೀನಾಮೆ ಕೊಡಬೇಕು. ಅದ್ರ ಬದಲಿಗೆ ಈ ಚೇಷ್ಟೆ ಅನ್ನೋ ಪದ ನಾನು ಯಾವಾಗಲೂ ಉಪಯೋಗಿಸ್ತಾ ಇರ್ತೀನಿ. ಈ ಚೇಷ್ಟೆ ಮಾಡ್ಕೊಂಡು ಮೊನ್ನೆ ಒಂದು ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಡ್ಸೋಣ, ನಾನು ಎದುರ್ಕೊಂಡು ಎಲ್ಲರೂ ಔಸ್ಕೋಬೇಕು ಅಂತ ಮಾಡಿದ್ದೆ. ಆಮೇಲೆ ಇಲ್ಲ ಏನಾಗಲ್ಲ ಬನ್ನಿ ಧೈರ್ಯವಾಗಿ ಏನು ಕರ್ಕೊಬಂದರು. ಔಸ್ಕೊಳ್ಳೋ ಪ್ಲ್ಯಾನಲ್ಲಿದ್ದೆ ನಾನು. ಹಾಗೆ ಪೊಲೀಸ್ ಕಂಪ್ಲೇಂಟ್ ಯಾರ ಕೈಲಿ ಕೊಡಿಸ್ತಾರೆ? ಪೊಲೀಸ್ ಕಂಪ್ಲೇಂಟ್ನ ಅದು ಪಾಪದ ಜನದ ಕೈಲೇ. ಚಲುವರಾಯ ಸ್ವಾಮಿಗೆ ಮಾನಹಾನಿಯಾಗಿದೆ, ತೇಜೋವಧೆ ಮಾಡಿದ್ದೀನಿ, ಮತ್ತೊಂದು ಮಗದೊಂದು ಅಂತ ಹೇಳಿ ನೀವೇ ನಿಮ್ಮ ಪತ್ರಿಕೆಗಳಲ್ಲೇ ಎಲ್ಲ ಬಂದಿದೆ. ಸೊ ಆ ಥರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಹುಡುಗರುಗಳು ಯಾರೋ ಒಂದಷ್ಟು ಜನ ಹೋಗಿ ಯಾರು ಕಂಪ್ಲೇಂಟ್ ಕೊಟ್ಟಿರೋರು? ಎಲ್ಲ ಪಾಪದ ಹುಡುಗರುಗಳು. ಇವ್ರ ಹತ್ರ ಏನಾದರೂ ಅಕಸ್ಮಾತ್ ಹಿಂಗಾದರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೇನೋ ಅಂದ್ಕೊಂಡಿರುವಂಥ ಹುಡುಗರುಗಳು. ಅವರು ಬಡತನದ ಹಿನ್ನೆಲೆಯಿಂದ ಬಂದಿರೋರು, ಅವ್ರ ತಲೆ ಮೇಲೆ ಚಪ್ಪಡಿ ಹೇಳ್ಕತೀವಿ ಅಂತ ಗೊತ್ತಿಲ್ಲದೆ ಇರೋರು. ಮಾನಹಾನಿ ಆಗಿದೆ ಅನ್ನೋದಾದರೆ ಮಾನ ಯಾರಿಗಿರುತ್ತೆ ಅವ್ರಿಗೆ ಹಾನಿ ಆಗುತ್ತೆ. ಸೊ ಹಾನಿ ಯಾರಿಗಾಗಿದೆ ಆ ಮಾನಸ್ಥ ಕಂಪ್ಲೇಂಟ್ ಕೊಡಬೇಕೇ ಹೊರತು ನನಗೆ ಮಾನ ಹೋಗಿದೆ ಅಂತ ನಿಮಗೇನು ಗೊತ್ತು? ನನ್ನ ಪರವಾಗಿ ನೀವೇನು ಕಂಪ್ಲೇಂಟ್ ಕೊಡ್ತೀರಿ? ಮಾನ ಯಾರಿಗೆ ಹಾನಿ ಆಗಿದೆಯೋ, ಮಾನ ಇದ್ದರೆ ಹಾನಿಯಾಗಿರುತ್ತೆ, ಮಾನನೇ ಇಲ್ಲದೆ ಇದ್ದರೆ. ಸೊ ಅಂಥ ಮಾನಸ್ಥರು ಅವರೇ ಕಂಪ್ಲೇಂಟ್ ಕೊಡಬೇಕು ನನಗೆ ಹಿಂಗಾಗಿದೆ ಅಂತ. ನಾವೇನು ಹೇಳ್ತಾ ಇದ್ದೀವಿ? Again, I will put it in the same way. ವೈಕಾರಿಯಸ್ ಲಯಬಿಲಿಟಿ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯ ಸ್ವಾಮಿ ಮೇಲೆ ಇದೆ. ಈ ಎಲ್ಲ ಅನಾಹುತಗಳು ನಿಮ್ಮ ಮೂಗಿನ ಕೆಳಗೆ ನಡೀತಾ ಇದೆ. ನೀವು ಪಾಲುದಾರರಿದ್ದೀರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಶಿಷ್ಯಗಣ ತಿಂದಿರೋದು ಹೌದು ಅನ್ನೋದಾದರೆ, ಅಂಥ ಶಿಷ್ಯಗಣನ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದರೆ ನೀವು ಈ ಜಿಲ್ಲೆಗೆ ಒಳ್ಳೇದು ಮಾಡ್ತೀರಾ? ಏನಾದರೂ ಒಂದಿಷ್ಟು ಒಳ್ಳೇದು ಮಾಡೋದಿದೆಯಾ? ಇದರಿಂದೇನಾ? ನಂದು ಈ ಲಿಸ್ಟ್ ಅಲ್ಲ, ಇಲ್ಲಿರೋದು ಬರೀ ಪಾಂಡುಪುರ ತಾಲೂಕಿದ್ದು ಮತ್ತು ಕಿಕ್ಕೇರಿದು. ಇಲ್ಲ, ಅದೇ ತನಿಖೆ ಆಗಬೇಕಾಗಿರೋದು. ಅಲ್ಲಲ್ಲ, ಅದೇ ತನಿಖೆ ಆಗಬೇಕಾಗಿರೋದು. ಇಲ್ಲ ಯಾರು ಮಾಡೋಕ್ಕೆ ಸಾಧ್ಯ? ಹಂಗಾದ್ರೆ ಇಷ್ಟನ್ನು ಮಾಡಬೇಕು ಅಂದರೆ ಒಂದು ಆಡಳಿತ ಮಂಡಳಿಯವ್ರು ಮಾಡಬೇಕು. ಆಡಳಿತ ಮಂಡಳಿಯವರೇ ಮಾಡಿರೋದು ಇದನ್ನ. ಅದು ಹೌದು. ಇದನ್ನು ಯಾರು ರೆಡಿ ಮಾಡಿದ್ರು ಅಂತಂದ್ರೆ ಅದು ಗೊತ್ತಿಲ್ಲ ನನಗೆ. ಈಗ ಅದರದ್ದೇ ತನಿಖೆ ಆಗಬೇಕು ಅಂತ 2,73,000 ರೂಪಾಯಿನ 2,73,00,000ನ ಡ್ರಾ ಮಾಡಿ ಇವ್ರು ಯಾರು ಕೊಟ್ಟಿದ್ದಾರೆ, ಆ ಈಸ್ಕೊಂಡಿರೋರು ಯಾರಿಗೆ ತಲುಪಿಸಿದ್ದಾರೆ ಅದು ಗೊತ್ತಾಗಬೇಕಲ್ಲ. ದುಡ್ಡಂತೂ ನಂದು ಹೋಗಿದೆ, ನಂದು ದುಡ್ಡು ಹೋಗಿದೆ. ನನ್ನ ದುಡ್ಡು ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೀವು ಯಾರು ಕೊಟ್ಟಿದ್ದೀರಿ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ನಾನು ಹೇಳ್ತಿರೋದು. ಕಲೆಕ್ಟ್ ಮಾಡಿರೋದು ನಾನು ಹೇಳಿದ್ದೀನಿ, ಬಟ್ ಈಗಿರಲಿಲ್ಲ ನಂದು ಆ ವಿಡಿಯೋ. ಹೆಸರುಗಳ ಸಮೇತ ಹೇಳಿದ್ದೀನಿ, CC ಕ್ಯಾಮ್ರಾನಲ್ಲಿ ತೆಗ್ಸಿ ಅಂತ ಹೇಳಿದ್ದೀನಿ, ಚೆಕ್ ಮಾಡಿ ಅಂತ ಹೇಳಿದ್ದೀನಿ, ಅಮರಾವತಿ ಹೋಟ್ಲಲ್ಲಿ ಆ ಪೇಮೆಂಟ್ ಕಲೆಕ್ಟ್ ಮಾಡಿದಾರಾ ಇಲ್ವಾ ಅಂತ ಅನ್ನೋದನ್ನು ಹೇಳಿದ್ದೀನಿ. ಸ್ಕೂಪ್ ರಿಪೋರ್ಟಿಂಗನ್ನ ಈಗ ನೀವು ಮಾಡಬೇಕಿದೆ, ಇದ್ರ ಬಗ್ಗೆ ಇನ್ನೇನು ಆಗಬೇಕಿದೆ ಅಂತ ಅನ್ನೋದನ್ನ, ಯಾರ್ಯಾರಿಗೆ ರೀಚ್ ಆಗಿದೆ ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ. ಈಗ ಇದು ಅಮರಾವತಿ ಹೋಟೆಲ್ಗೆ ಯಾರೋ ಒಬ್ಬ ಶಂಕರ್ ಅಂತಲೋ ಏನೋ ಹೇಳಿದೆ ನಾನು. ನನ್ನ ವಿಡಿಯೋದಲ್ಲಿ ನನ್ನೊಂದು ವಿಡಿಯೋ ಇದೆ, ಅದನ್ನು ನಿಮ್ಮ ಗ್ರೂಪಿಗೆ ಶೇರ್ ಮಾಡಿಸ್ತೀನಿ ನಾನು. ಅದರಲ್ಲಿ ಪ್ರತಿಯೊಬ್ಬರದು ಯಾವ್ಯಾವ ತಾಲೂಕಲ್ಲಿ ಯಾರ್ಯಾರು ಕಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ದೀನಿ. ಯಾವ್ಯಾವ ತಾಲೂಕಲ್ಲಿ, ಪ್ರತಿ ತಾಲೂಕಲ್ಲೂ ಇಬ್ಬರಿಬ್ಬರು ಹೋಗ್ಬಿಟ್ಟು ಕಲೆಕ್ಟ್ ಮಾಡಿದ್ದಾರೆ. ಅವ್ರು ಯಾರ್ಯಾರು ಅಂತಲೂ ಹೇಳಿದ್ದೀನಿ. ನೀವೀಗ ಇದನ್ನು ಎಂಕ್ವೈರಿ ಮಾಡಿದ್ರೆ ತಾನೇ ಗೊತ್ತಾಗ್ತದೆ. ಅಲ್ಲ, ಹೇಳಿದ್ದೀನಿ, ಅವ್ರ ಹೆಸರುಗಳು ಜ್ಞಾಪಕಕ್ಕೆ ಬರಬೇಕಲ್ಲ. ಅಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದೀನಲ್ಲ, ಅದು ಹೇಳಿ. ಪ್ರೆಸ್ ಮೀಟಲ್ಲಿ ಒಂದೇ ನಿಮಿಷ ಹೇಳ್ತೀನಿ. ನನಗದೇ ಓಪನ್ ಆಗಿ ಆಲ್ರೆಡಿ ನಾನು ಹೇಳಿದ್ದೀನಿ. ಅದೆಲ್ಲ ನಾನೇ ಹೇಳೋದಾದ್ರೆ ಎಂಕ್ವೈರಿ ಅಂತ ಯಾಕೆ ಹೇಳ್ತೀನಿ? ನನಗೆ ಗೊತ್ತು. ದುಡ್ಡಂತೂ ಮೋಸ ಹೋಗಿರೋದು ಹೌದಾ? ಯಾರ್ಯಾರಿಗೆ ಹೋಗಿದೆ? ನಾನು ಹೇಳೋದು ಜಿಲ್ಲಾ ಉಸ್ತುವಾರಿ ಮೂಗಿನ ಕೆಳಗಡೆ ಈ ಲಂಚಾವತಾರ ನಡೆದಿದೆ. ಯಾರು ತಗೊಂಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆ, ಎಂಕ್ವೈರಿ ಮಾಡಿ ಅಂತ ನಾನು ಹೇಳ್ತಿರೋದು. ಬಹುಶಃ ಇದನ್ನು ಎಂಕ್ವೈರಿ ಮಾಡೋದಕ್ಕೆ ಅಂತ ನಾನು ಕೊಡ್ತೀನಿ. ಎಂಕ್ವೈರಿ ಮಾಡೋಕ್ಕೆ ಕೊಡ್ತೀನಿ. ನಾನು ನೋಡ್ತೀನಿ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೂ ಕೊಡ್ತೀನಿ, ಅವಶ್ಯಕತೆ ಬಿದ್ದರೆ ಲೋಕಾಯುಕ್ತಕ್ಕೂ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಇದನ್ನು ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ,
ಖಂಡಿತ ಕೊಟ್ಟೆ ಕೊಡ್ತೀನಿ. ಈ ಡಾಕ್ಯುಮೆಂಟ್ಸ್ ನಾನು ಕಲೆಕ್ಟ್ ಮಾಡ್ಕೊಂಡಿರೋದೇ ಲೋಕಾಯುಕ್ತದ ವಿಷಯಕ್ಕೆ. ನನಗೆ ಗೊತ್ತಾಗಿರೋದೇ ಮೊನ್ನೆ ಗೊತ್ತಾಗಿದೆ, ಗೊತ್ತಾದಾಗಿಂದ ಹೇಳ್ತಾ ಇದ್ದೀನಿ, ವಿಷಯ ಹೇಳ್ತಾ ಇದ್ದೀನಿ. ಇವೆಲ್ಲ ನಡೆದಿದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ, ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ಅಟ್ಲೀಸ್ಟ್ ನಾನು ಮಾತಾಡೋಕ್ಕೆ ಶುರು ಮಾಡಿದ್ದೀನಿ, ಅಟ್ಲೀಸ್ಟ್ ನಾನು ಹೇಳಕ್ಕೆ ಶುರು ಮಾಡಿದ್ದೀನಿ. ನಾನಿದು ಹೇಗೇನು ಲೋಕಾಯುಕ್ತ ಅಂತಂದರೆ ಹೇಗೇನು ಇದೇ ಹಣೆ ಬರ ಆಯ್ತದೆ. ಬಟ್ ಸ್ಟಿಲ್ ಕೊಡಬೇಕು, ನಂಬಬೇಕು. ಎಲ್ಲರೂ ಒಂದೇ ತಕ್ಕಡಿಲಾಗಿ ತೂಗಕ್ಕಾಗಲ್ಲ, ಕೊಡಬೇಕು, ನಂಬಬೇಕು. ಡಾಕ್ಯುಮೆಂಟ್ರಿ ಎವಿಡೆನ್ಸಿಂಗ್ ಇದೆ ಅಂತ ಅನ್ನೋದಾದರೆ, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇದ್ದಾಗ ಯಾರೇ ತನಿಖೆ ಮಾಡಿದ್ರೂ ಕೂಡ ಪ್ರೂವ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಲೋಕಾಯುಕ್ತನೇ ನಾನು ಪ್ರಿಫರ್ ಮಾಡ್ತೀನಿ. ನನಗೆ ಯಾವ ಪಕ್ಷನೂ ಮುಖ್ಯ ಅಲ್ಲ. ಯಾವ ಪಕ್ಷ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ. ದುಡ್ಡು ಹಂಚ್ಕೊಂಡಿದ್ದಾರ, ಇಲ್ಲ ಒಬ್ಬನೇ ತಗೊಂಡಿದ್ದಾನ, ಇಲ್ಲ ತಗೊಂಡು ಮೇಕು ಕೊಟ್ಟಿದ್ದಾನ, ಇಲ್ಲ ಕೆಳಗೂ ಸುರಿದಿದ್ದಾನ, ಎಲ್ಲವುದು ಗೊತ್ತಾಗಲಿ ಅನ್ನೋದಕ್ಕೆ ನಾನು ಎಂಕ್ವೈರಿ ಅಂತ ಹೇಳ್ತೀನಿ. ಅಪ್ಪ ಹೆಂಗೋ ಅರ್ಥ ಮಾಡಿಸೋದು. ಹಾಂ, ಅದನ್ನೇ ಮಾಡ್ತಾ ಇದ್ದೀನಿ. ಹ್ಞೂ ಕಣಪ್ಪ, ಎಲ್ಲ ಕುರಿ ಕಾಯಕ್ಕೆ ಕಳಿಸಿದ್ರಲ್ಲ, ಅದ್ರಲ್ಲಿ ಆದಾಯ ಮಾಡ್ಕೊಂಡು ಎಲೆಕ್ಷನ್ಗೆ ನಿಂತ್ಕೊಳ್ಳೋಣ ಅಂತ. ರಾಜಕಾರಣದ್ದೆಲ್ಲ ಕತೆ ಬಿಟ್ಬಿಡ್ರಿ. ಇಲ್ಲಿ ಜಿಲ್ಲೆ ಹತ್ಕ ಉರಿತಾದೆ ಅಂತೀನಿ, ಕಂಡೋರ್ ಕಾಸು ತಿನ್ಕ ಓಡಾಡ್ತಾವ್ರೆ ಅಂತ ನೀವು. ಕೇಳ್ಸಲ್ವಾ? ಆ ವಿಚಾರನ ನಾನು ಪ್ರಸ್ತಾಪ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರೇನೇನೋ ಒಂದಷ್ಟು ಸಲ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ಪ್ರಯತ್ನಗಳಿಗೆ ಸಂಬಂಧಪಟ್ಟಂತೆ ಬಿಟ್ಟಿದ್ದೆ. ನನಗೆ ಅವ್ರ ಬಗೆಗೆ ಅನುಕಂಪ ಇದೆ. ಅವರು ಬಹಳ ಯೋಚನೆ ಮಾಡಬೇಕಾಗಿದೆ. ಅವ್ರ ಫಾಲೋವರ್ಸ್ ಕೈಲಿ ಒಂದಿಬ್ಬರು ಕೈಲಿ ಉತ್ತರ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಉತ್ತರ ಕೊಡೋಕೆ ಅಂತ ಹೋಗಿರುವಂತವರು ಅದಕ್ಕೆ ನಿಮಿಷ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ವಿಚಾರ. ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿ ನಾನು ಕೊಟ್ಟರು ಅದ್ರದ್ದು ಮಾಹಿತಿ ಬೇಕಲ್ಲ. ನಾನಂತೂ ಸುಮ್ಮನೆ ಹೇಳಿ ಏನದು ಸುಮ್ಮನೆ ಹೇಳೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆ ಶಂಕರ್ ಅಂಡ್ ಇಸ್ ಟೀಮ್, ಕೆ ಶಂಕರ್ ಅಂತ ಒಬ್ಬರಿದ್ದಾರಂತೆ, ಅವ್ರ ಟೀಮು ಈ ಬಹುಶಃ ಅಷ್ಟು ಹಣವನ್ನ ಅಮರಾವತಿ ಹೋಟೆಲ್ನಲ್ಲಿ ಕೊಟ್ಟಿದ್ದಾರೆ. 16/5/2024 ತಾರೀಕು, ಅಂದ್ರೆ ಮೇ 16, 2024. ಯಾವ ರೀತಿ ಮಂಡ್ಯ ತಾಲೂಕಲ್ಲಿ ಯಾರು ಕಲೆಕ್ಟ್ ಮಾಡಿದ್ರು, ಮಳವಳ್ಳಿಲಿ ಯಾರು, ಮದ್ದೂರಲ್ಲಿ ಯಾರು, ಒಂದಷ್ಟು ವಿಷಯಗಳು ಬೇಕಲ್ಲ. ಮಂಡ್ಯ ತಾಲೂಕಲ್ಲಿ 3:45 3:45
ಸಂಜೆ ಮಂಡ್ಯ ತಾಲೂಕಲ್ಲಿ ಆ ಶಾಖೆಯಿಂದ ಸಿಡಿ ಆತ್ಮಾನಂದ ಮತ್ತೆ ಡಿ ಪುಟ್ಟಸ್ವಾಮಿ ಅನ್ನುವಂಥವ್ರಿಗೆ ಹಣನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮಳವಳ್ಳಿ ತಾಲೂಕಿಂದ 11:30 ಬೆಳಿಗ್ಗೆ ಎಸ್ ಕೆಂಪರಾಜು ಮತ್ತೆ ಉಮೇಶ್ ಅನ್ನೋರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮದ್ದೂರು ತಾಲೂಕಿಂದ 1:30 ಮಧ್ಯಾಹ್ನಕ್ಕೆ ಇದೇ ಎಸ್ ಕೆಂಪರಾಜು ಮತ್ತೆ ಚಂದ್ರಶೇಖರ್ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಾಂಡವಪುರ ತಾಲೂಕಿಂದ ಮಧ್ಯಾಹ್ನ 1 ಗಂಟೆಗೆ ಸವಿತಾ ಮತ್ತೆ HS ಗಿರೀಶ್ ಅನ್ನುವಂಥವ್ರು ಕಲೆಕ್ಟ್ ಮಾಡಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿಂದ 2:20 ಶ್ರೀನಿವಾಸ್ ಅನ್ನೋರು ಕಲೆಕ್ಟ್ ಮಾಡಿದ್ದಾರೆ. KR ಪೇಟೆ ತಾಲೂಕಿಂದ ಮಧ್ಯಾಹ್ನ 12:30 MP ಶಿವರಾಮು ಮತ್ತೆ ವಸಂತ್ ಕುಮಾರ್ ಅನ್ನೋರು ಕಲೆಕ್ಟ್ ಮಾಡಿದ್ದಾರೆ. ನಾಗಮಂಗಲ ತಾಲೂಕಿಂದ ಇದು ಬಹಳ ವಿಶೇಷವಾಗಿದೆ. ನಾಗಮಂಗಲ ತಾಲೂಕಿಂದ ಸಂಜೆ 4 ಗಂಟೆಗೆ ಶೀಲಾರಾಣಿ ಅನ್ನುವಂಥವ್ರು ಈ ಹಣನ ಕಲೆಕ್ಟ್ ಮಾಡಿಕೊಂಡು ಮಂಡ್ಯ ತಾಲೂಕು ಬ್ರಾಂಚ್ಗೆ ಚೆಕ್ ಮುಖಾಂತರ ತಾಲೂಕ್ ಬ್ರಾಂಚ್ ಕಳಿಸ್ಕೊಟ್ಟಿದ್ದಾರೆ. ಮಂಡ್ಯ ತಾಲೂಕಿಗೆ ಅಲ್ಲಿಂದ ಅವರು ಬೇರೆ ಮಾನದಂಡದಲ್ಲಿ ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಅಂತ ಬರುತ್ತೆ. ಸೊ ನೀವಿದನ್ನ ಬಹಳ ಡೀಟೇಲ್ ಆಗಿ ಯಾರ್ಯಾರ ಅಕೌಂಟ್ ಯಾವ್ಯಾವ ತಾಲೂಕಿಂದ ಯಾರ್ಯಾರು ಅದು ಟೈಮಿಂಗ್ ಸಮೇತ ಹೇಳಿದ್ದೀನಿ. ಎಷ್ಟೊತ್ತಿಗೆ ಅಲ್ಲಿ CCTV ಫುಟೇಜ್ ತಗೊಳ್ಳಿ, ಅವ್ರು ಹೋಗಿದ್ದು ಹೌದಾ ಇಲ್ವಾ ನೋಡಿ. ಈ ಡಾಕ್ಯುಮೆಂಟ್ಸನ್ನು ನೀವು ಇದನ್ನು ತಗೊಳ್ಳಿ, ಇದನ್ನು ಪರೀಕ್ಷೆ ಮಾಡಿ ನೋಡಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಇದಾದ ಮೇಲೂ ಲಂಚ್ ಬಾಗ್ತಾನೆ ಇಲ್ಲವೇ ಇಲ್ಲ ಈ ಜಿಲ್ಲೆ ಒಳಗೆ, ಎಲ್ಲ ಹರಿಶ್ಚಂದ್ರನ್ ತುಂಡುಗಳೇ ಅವರೇ ಅಂತನ್ನೋದಾದರೆ ನಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕ್ಬೋದು. ಸುಳ್ಳು ಯಾಕ್ರಿ ಬೈತೀರಿ ಎಲ್ಲರೂ ಅಂತ. ಅದ್ರ ಇಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇದ್ರೂ ಅದನ್ನು ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡಲ್ಲ. ಇಲ್ಲ, ನಾನು ನಿಮ್ಗೆ ಎಳ್ಕೊಬರೋದು ಸುಲಭ ಮೋಹನ್. ಪಾಪ ಅವ್ರ ಕಷ್ಟ ಅವ್ರಿಗೆ ಅದು ಸಸ್ಪೆಂಡ್ ಆಗ್ಬಿಟ್ಟು ಅವ್ರ ಗೋಳ ಅವ್ರಿಗೆ ಇರ್ತದೆ. ಕನಿಷ್ಠ ಪ್ರಶ್ನೆ ಮಾಡೋದನ್ನ ನಾವು ಉಳಿಸ್ಕೋಬೇಕು, ಪ್ರಶ್ನೆ ಮಾಡೋದನ್ನ ನೀವು ಉಳಿಸ್ಕೋಬೇಕು ಅಷ್ಟೇ. ಇನ್ನು ತಗೊಂಡೆ ನಾನು ಆರೋಪ ಮಾಡಿರೋದು ಅದರಲ್ಲೂ ಕೂಡ ಹೇಳಿದ್ದೀನಿ ನಾನು, ಈ ತಗೊಳ್ಳೋ ಹುನ್ನಾರ ನಡೀತಿದೆ ಅಂತ. ಈ ಪತ್ರಕರ್ತರಿಗೊಂದು ರಿಲೀಫ್ ಸಿಗುತ್ತೆ. ನಾನು ಆ ಸಂಜು ಪಿಕ್ಚರ್ ನೋಡಿದಾಗ ನನಗದು ಗೊತ್ತಾಗಿದ್ದು. ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ರೆ ಯು ಆರ್ ನಾಟ್ ಕ್ವಶನಬಲ್. ಬರ್ದಿದ್ದಕ್ಕೊಂದು ಕ್ವಶನ್ ಮಾರ್ಕು, ಡಾಕ್ಟರ್ ರವೀಂದ್ರ ದುಡ್ಡು ತಿಂದಿದ್ದಾರೆ ಅಂತಲೇ ಬರೆಯೋದು, ಮುಂದಕ್ಕೊಂದು ಕ್ವಶನ್ ಮಾರ್ಕ್ ಇಡೋದು. ಆವಾಗ ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಡಾಟ್ ಏನಾದರೂ ಫುಲ್ ಸ್ಟಾಪ್ ಇಟ್ರಿ ಅಂದರೆ ನಿಮ್ಮನ್ನು ತಗೊಂಡೋಗಿ ನಾನು ಪ್ರೆಸ್ ಕೌನ್ಸಿಲಲ್ಲಿ ನಿಲ್ಲಿಸ್ಬೋದು. ಡಿಟೋ ನಾನು ಅಲ್ಲೇ ಹೇಳಿರೋದು, ಇದನ್ನ ನಾನು ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ. ಅಲ್ಲೂ ನಾನು 2 ಕೋಟಿ, ಈ 2,23,00,000 ಬಗೆಗೆ ಆ ಕಂಪ್ಲೇಂಟಲ್ಲಿ ಬರದೇ ಇಲ್ಲ. ಪಾಪ ಅವ್ರು ಬರೀತಾರೆ, ಅವ್ರು ಹೇಳೋದೆಲ್ಲ 20 ಲಕ್ಷ 30 ಲಕ್ಷದ್ದು. ಈಗ ಎಕ್ಸಾಮ್ ನಡೆದಿದೆ, ಇನ್ಮೇಲೆ ವಸೂಲಿ ಮಾಡ್ತಾರೆ. ಬಿಟ್ಬಿಟ್ಟಾರ ಪಾಪ, ಅವರು ಕಷ್ಟಪಟ್ಟು ಗೆದ್ದವ್ರಲ್ವಾ, ಮಾಡ್ತಾರೆ. ಸೊ ಅದಿದೆ. ಆಮೇಲೆ ನಾನು ಇನ್ನೊಂದು ಹೇಳೋದು, ಈ ಥರದ್ದೆಲ್ಲ ಚಿಲ್ಲರೆ ಕೆಲಸಗಳನ್ನು ಬಿಡಬೇಕು. ಅವರು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಪ್ರಶ್ನೆ ಸರಿಯಾ ತಪ್ಪ, ಸುಳ್ಳು ಹೇಳ್ತಿದ್ದಾರಾ ಸತ್ಯ ಹೇಳ್ತಿದ್ದಾರಾ, ಸಂಬಂಧಪಟ್ಟವರು ಉತ್ತರ ಕೊಡಬೇಕು. ನಾನು ಮಾತಾಡಿರೋದು ಚಲುವರಾಯ ಸ್ವಾಮಿ ಬಗೆಗೆ ಮತ್ತು ಆಡಳಿತ ಮಂಡಳಿ ಬಗೆಗೆ. ಪಾಪದ ಹುಡುಗರನ್ನು ಕಳಿಸ್ಬಿಟ್ಟು ಆ ಪಾಪದ ಹುಡುಗರ ಕೇಳಿ ಕಂಪ್ಲೇಂಟ್ ಕೊಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ಯಾರಿಗ್ರಿ ಮಾನ ಹೋಗಿರೋದು? ಅವ್ರು ಹೇಳಿರೋದು ಅದೇ ತಾನೇ, ಮಾನಹಾನಿ ತೇಜೋವಧೆ. ತೇಜಸ್ಸಿದ್ದವ್ರಿಗೆ ತೇಜಸ್ ವಧೆ ಮಾಡ್ಬೋದು, ಮಾನ ಇದ್ದವ್ರಿಗೆ ಹಾನಿ ಆಗುತ್ತೆ. ಆಗ ಯಾರಿಗೂ ಮಾನ ಹೋಗಿದೆಯೋ, ಯಾರ ತೇಜಸ್ಸಿಗೆ ವಧೆ ಆಗಿದೆಯೋ ಅಂಥವರು ಕಂಪ್ಲೇಂಟ್ ಕೊಟ್ಟರೆ ನಾನು ಉತ್ತರ ಕೊಡ್ಬೋದಪ್ಪ. ಇವ್ರು ಯಾರು ಪಾಪ ಈ ಹುಡುಗರು? ಈಗ ನಮ್ಮ ದ್ಯಾವಪ್ಪನ ಕಡ್ಗಂಡು ಏನು ಮಾಡೋದು ನಾನು? ನಮ್ಮ ಜಬಿ ಬೆಳಗ್ಗೆ ಎದ್ರು ನನ್ನ ಜೊತೆ ಇರ್ತಾನೆ. ಈಗ ಈ ಹುಡುಗರೆಲ್ಲ ಅಲ್ಲಿ ಹೋಗಿರೋರಲ್ಲಿ ಒಂದು 8-10 ಹುಡುಗರು ವಾಪಸ್ ನನಗೆ ಫೋನ್ ಮಾಡಿ ಅಣ್ಣ ಹಿಂಗೆ ಹೋಗ್ಬಿಟ್ಟಿದ್ದೀವಿ ಕರ್ಣ, ಬೇಜಾರು ಮಾಡ್ಕೊಬೇಡ ಅಂತವೆ. ನಾನು ಕಾಂಗ್ರೆಸ್ಸಲ್ಲೂ ಇಲ್ಲ, ದಳದಲ್ಲೂ ಇಲ್ಲ, ಜನಪರವಾಗಿದ್ದೀನಿ, ಕುರಿ ಮೇಯಿಸ್ಕೊಂಡಿದ್ದೀನಿ. ನಾನು ಯಾವ ಪಾರ್ಟಿನಲ್ಲೂ ಇಲ್ಲ. ಹೊಸದಾಗಿ ನೀವೇ ಹುಡುಕಿ. ನಾನು ಯಾವ ಪೊಸಿಷನ್ನಲ್ಲೂ ಇಲ್ಲ. ಆದರೆ ಜವಾಬ್ದಾರಿ ಅಂತೂ ಇನ್ನೂ ಇದ್ದೇ ಇದೆ. ಆ ಜವಾಬ್ದಾರಿ ನಾನು ಯಾವುದೇ ಕಾರಣಕ್ಕೂ ನನ್ನ ಗಮನಕ್ಕೆ ಬಂದವನ್ನ ಮುಂಚೆ ಪಾಲಿಟಿಕ್ಸಲ್ಲಿದ್ದಾಗ ಹುಡುಕೊಂಡು ಹೋಗ್ತಿದ್ದೆ, ಈಗ ಹುಡುಕೊಂಡು ಹೋಗೋದಿಲ್ಲ. ನನ್ನ ಹತ್ರಕ್ಕೆ ಬಂದ ವಿಷಯಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅನ್ಕೋತೀನಿ. ನಾನು ಜವಾಬ್ದಾರಿಯುತವಾಗಿ ನಾನು ಅದನ್ನು ಮಾಡ್ತೀನಿ. ಈಗ ಯಾವ ಪೊಸಿಷನ್ ಇಲ್ಲ. ಆಮೇಲೆ ನಾನಿರೋ ಡೆಸಿಗ್ನೇಷನ್ಸು ಇದಕ್ಕೆ ಉಪಯೋಗಕ್ಕೆ ಬರಲ್ಲ. ಏನಾರು ಮಾಡ್ಕೊಳ್ಳಿ.
417 ಜನ ನೌಕರರಲ್ಲಿ ಒಂದು 10-15 ಜನ ಕೊಟ್ಟಿಲ್ಲ ಅಂತ ಹೇಳಿದ್ನಲ್ಲ, ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ 380 400 ಜನ ಕೊಟ್ಟಿದ್ದಾರೆ. ನೋಡಿ ಸರ್ ಹೇಳ್ತೀನಿ ಸರ್, ನೀವು ಇದೇ ಜಿಲ್ಲೆಯವರಾಗಿ ಹಂಗೂ ನಾನು ಡಾಕ್ಟ್ರು ಅನ್ನೋದು ಮರೆತು ನೀವು ಪ್ರೆಸ್ ಅವರು ಅನ್ನೋದನ್ನು ಮರೆತು ಒಂದು ಸರಿ ಯೋಚನೆ ಮಾಡೋಣ ಸರ್. ಇರೋ ಉದ್ಯೋಗಸ್ಥರುಗಳೇ ಇದನ್ನು ಮಾಡೋದಕ್ಕೆ ಸಾಕಾಗ್ತಿದ್ದಾರೆ ಅಂದರೆ ಯಾವಾಗ ಈ 417 ಜನ ತುಂಬ ವರ್ಷಗಳಿಂದ ಇದ್ದಾರೆ, 10-15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈ 417 ಜನ ಕೆಲಸ ಮಾಡುವಾಗಲೇ ಬ್ಯಾಂಕು 14 ಕೋಟಿ ಲಾಭ ಮಾಡಿದೆ. 14 ಕೋಟಿ ಲಾಭ ಮಾಡಿದೆ. 14 ಕೋಟಿ ಲಾಭ ಮಾಡಿದಾಗಲೂ ಕೂಡ ನೀವು ಯಾವಾಗಲೂ 2 ಕೋಟಿ ಲಾಭ ಮಾಡಿದಾಗಲೂ ಇವ್ರಿಗೆಲ್ರಿಗೂ ಬೋನಸ್ಸು ವಗೇರಾ ಅಂತ ಕೊಟ್ಟಿದೆ. 14 ಕೋಟಿ ಲಾಭ ಮಾಡಿದಾಗಲೂ ಕೊಟ್ಟಿಲ್ಲ. ಅರಿಯರ್ಸ್ ದುಡ್ಡಲ್ಲಿ ಲಂಚ ತಿನ್ನೋದಕ್ಕಾಗತ್ತೆ. ಇವ್ರಿಗೆ ರೆಕ್ರೂಟ್ಮೆಂಟ್ ಅನ್ನೋದು ಒಂದು ದಂಧೆ ಆಗಿದೆ. ಈಗ ಡಿಜಿಟಲೈಸ್ ಮಾಡಿದ್ದಾರೆ. ಈಗ ಎಲ್ಲದೂ ಕಂಪ್ಯೂಟರ್ಗಳಿವೆಲ್ಲ ಬಂದ ಮೇಲೆ ಈಗ ನಿಮ್ಮಲ್ಲೇ ತೊಗೊಳ್ಳಿ, ಜನರಲ್ ಆಗಿ ಒಂದೊಂದು ಆಫೀಸ್ಗೆ 3-4 ಜನ ಇರಬೇಕಾಗಿದ್ದ ಕಡೆ ಈಗ ಒಬ್ಬ ಸಾಕು ಅನ್ನಂಗಾಗಿದೆ. ಒಬ್ಬ ಕಂಪ್ಯೂಟರ್ ಇಟ್ಕೊಂಡು ಆ ಥರ ಎಲ್ಲ ರೆಡಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಬಿಟ್ಟು ಕಳಿಸ್ತಾರೆ. ಇಲ್ಲೂ ಡಿಜಿಟಲೈಸ್ ಆದಮೇಲೆ ಎಲ್ರಿಗೂ ಕೆಲಸ ಕಡಿಮೆ ಆಯ್ತಾ ಬರುತ್ತಲ್ವಾ. ಸೊ 417 ಜನ ಸಾಕಾಗ್ತಾರೆ ಇರೋರಲ್ಲಿ. ಮಾನದಂಡ ಡಿಗ್ರಿ ಮಾಡಿರೋನಿಗೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಾಗ ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಕೆಲಸಕ್ಕೆ ಕಾಲ್ಫರ್ ಮಾಡಿರೋದೇ ತಪ್ಪು ಅನ್ನುವಾಗ ಮಾನದಂಡಕ್ಕೆ ಹೋಗೋದೇನು ಬೇಕಾಗಲ್ಲ. ಆದರೂ ಹೇಳ್ತೀನಿ, PUC ಮಾಡಿರೋರ ಕ್ವಾಲಿಫಿಕೇಷನ್, ಮಿನಿಮಮ್ ಕ್ವಾಲಿಫಿಕೇಷನ್ PUC ಇಳಿಸ್ತಾರೇನ್ರಿ? ಡಿಗ್ರಿ ಮಾಡಿರೋರ ಕೆಲಸ ಇಲ್ಲದೆ ಇದ್ದಾಗ ಅದರಿಂದ ಪುನಃ ಇನ್ನೊಂದೇನೋ ಲೆಕ್ಕಾಚಾರ ಇರುತ್ತಲ್ವೇನ್ರಿ? ಇದು ಅವಶ್ಯಕತೆ ಇಲ್ಲದೆ ಇರೋ ಕಡೆ ರೆಕ್ರೂಟ್ ಮಾಡ್ತೀವಿ ಅಂತ ಅನ್ನೋದಕ್ಕೆ ಮೂಲ ಕಾರಣ ಇವ್ರುಗಳು ಪಾಪ ಒಂದೊಂದು ಓಟ್ಗೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಅವ್ನು ಯಾರೋ ನಾಮಿನಿ ಮಾಡ್ಕೊಂಡಿರೋನು ಇರ್ತಾನಲ್ಲ ಆ ಹಳ್ಳಿಗಳಲ್ಲಿ, ಸೊಸೈಟಿಗಳಲ್ಲಿ, ಅವನು ಕೊಟ್ಬಿಟ್ಟು ಗೆದ್ಕ ಬಂದಿರ್ತಾರೆ. ಆ ದುಡ್ಡಿಗೆ ವಾಪಸ್ ತಗೋಬೇಕು. ಆ ದುಡ್ಡು ವಾಪಸ್ ತಗೊಳಕ್ಕೆ ಇವೆಲ್ಲ ಚೇಷ್ಟೆಗಳು ಇವ್ರು ಮಾಡ್ತಾರೆ. ಅವನು ಓಟ್ ಹಾಕಿರೋನು ಅವ್ನು ಅಲ್ಲಿ ಕೂತವನಲ್ಲ, ಎಲ್ಲಿ ಯಾರೋ ಒಂದು ಸೊಸೈಟಿ ಡೈರೆಕ್ಟ್ರು 1 ಲಕ್ಷ 2 ಲಕ್ಷ ಇಸ್ಕೊಂಡಿರೋನು, ಆ ಅಯೋಗ್ಯನಿಂದ ಈ ಸಮಸ್ಯೆಗಳೆಲ್ಲ ಉದ್ಭವ ಆಯ್ತವೆ. ಮೂಲಕ್ಕೆ ಹೋದ್ರೆ ಅಲ್ಲಿಗೆ ಬರುತ್ತದು. ಊರು ಮುಖಂಡರುಗಳು, ಯಜಮಾನರುಗಳು, ನನಗೆ ಯಾರ್ದು ಮುಲಾಜಿಲ್ಲದೆ ಇರೋದ್ರಿಂದ, ನಾನು ಯಾವ ರಾಜಕಾರಣಕ್ಕೂ ಒಕ್ಕಬೇಕಾಗಿಲ್ಲದೆ ಇರೋದ್ರಿಂದ ನೇರವಾಗಿ ಹೇಳ್ತೀನಿ, ಅದನ್ನ ಎದೆ ತಟ್ಕೊಂಡು ಹೇಳ್ತಾರೆ. ನಮ್ಮೂರು ಯಜಮಾನರೆಲ್ಲ ಸೇರ್ಕೊಂಡು ಕೂತ್ಕೊಂಡು, ನಾನು 1 ರೂಪಾಯಿ ದುಡ್ಡು ಇಸ್ಕೊಳ್ಳಿಲ್ಲ ಅಣ್ಣ, ನಾನು ಮಾರಿಗುಡಿ ಕಟ್ತಾಯಿದ್ರು ಅದಕ್ಕೆ ದುಡ್ಡು ಕೊಡಿಸ್ಬಿಟ್ಟೆ ಅಂತ. ಈ ಲಂಚದ ಹಣದಲ್ಲಿ ಮಾರಿಗುಡಿ ಕಟ್ಟಕ್ಕೆ ದುಡ್ಡು ಕೊಡಿಸಿದ್ರೆ ಮಾರಮ್ಮ ಅಲ್ಲಿದ್ದಾಳ? ಅಲ್ಲಿ ಈ ಪಾಪಿ ದುಡ್ಡಲ್ಲಿ ಮಾರಮ್ಮ ಇರ್ತಾಳ ಅಲ್ಲಿ ನಿಮ್ಮೂರು ಕಾಯಕ್ಕೆ? ಇದು ಪರಿಸ್ಥಿತಿ ಬಂದಿರೋದು. ನಿಮ್ಮ ಡೈರಿದು ಅದೇ ಆಗೋದು. ಭವಿಷ್ಯದಲ್ಲಿ ಇನ್ ಅನದರ್ 8-10 ಇಯರ್ಸ್ ಒಳಗೆ, 8ರಿಂದ 10 ವರ್ಷದೊಳಗೆ ಇವೆರಡೂ ಇರೋದಿಲ್ಲ. ನಿಮಗೆ ಡೈರಿನೂ ಇರೋದಿಲ್ಲ, ನಿಮಗೆ DCC ಬ್ಯಾಂಕು ಇರೋದಿಲ್ಲ. ಆಮೇಲೆ ಇನ್ಯಾವ ಡೈರೆಕ್ಟರ್ಗಿರಿಗೆ ಯಾರ್ಯಾರು ಕೂದಾಡ್ತಾರೋ ಗೊತ್ತಿಲ್ಲ. ಇದು ಪರಿಸ್ಥಿತಿ ಇರೋದು. ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇದನ್ನು ಪತ್ರಕರ್ತರಾಗಿ ಅಷ್ಟೇ ನೋಡಬೇಡಿ. ಪತ್ರಕರ್ತರಾಗಿ ನಿಭಾಯಿಸೋದು ನಿಮ್ಮ ಜವಾಬ್ದಾರಿ. ಇದ್ರ ಜೊತೆಗೆ ಮನುಷ್ಯತ್ವದ ಟಚ್ಚನ್ನೂ ಕೊಟ್ಕೊಳ್ಳಿ ಅಂತ ಹೇಳ್ತೀನಿ. ಅದನ್ನು ಕೊಟ್ಕೊಂಡು ಯೋಚನೆ ಮಾಡಿ, ನಿಮ್ಗೆ ಇದು ಅರ್ಥ ಆಗುತ್ತೆ. ದಯವಿಟ್ಟು ಇದೊಂದನ್ನು ನಾವು ನಿಲ್ಸೋಕ್ಕೆ ಸಾಧ್ಯ ಆದರೆ, ಇದೊಂದನ್ನ ಅವರು ಆ ಲಂಚ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡ್ಸೋಕ್ಕೆ ನಮಗೆ ಸಾಧ್ಯ ಆದರೆ, ನಿಮಗೂ ಧೈರ್ಯ ಬರುತ್ತೆ, ನಮಗೂ ಧೈರ್ಯ ಬರುತ್ತೆ. ಇಂಥ ವಿಷಯಗಳು ಬಂದಾಗಲೂ ಏನಾದರೂ ಮಾಡ್ಬೋದು, ನಾವೇನೋ ಮಾಡ್ಬೋದು ಅನಿಸುತ್ತೆ. ಇದರಲ್ಲೇನೂ ಆಗಲಿಲ್ಲ ಅನ್ನೋದಾದರೆ ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟೇ ಹೋಗತ್ತಗಿ ಅಂತ ನಿರಾಸೆ ಅನುಭವಿಸ್ಬೇಕಾಗಿ ಬರುತ್ತೆ. ಎಲ್ಲ ಬರೆಸ್ಬೇಕಲ್ಲ, ಯಾರು ಒಬ್ರು ಅಡ್ವೊಕೇಟ್ ಇಟ್ಕೊಂಡು ಬರೆಸ್ಬೇಕು. ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದು ಬಂದು ಮೋಸ್ಟ್ಲಿ ಬುಧವಾರ ಗುರುವಾರದಂಗೆ ಕೊಡ್ತೀನಿ. ನನಗೆ ಪ್ರತಿ ಶನಿವಾರ ಬೆಂಗಳೂರಲ್ಲಿ ಮೀಟಿಂಗ್ ಇರುತ್ತೆ, ನಮ್ಮ ಮೆಡಿಕಲ್ ಕೌನ್ಸಿಲ್ ಮೀಟಿಂಗ್ ಇರುತ್ತೆ. ಸೊ ಹಂಗಾಗಿ ನಾನು ನಾಳೆ ಅಲ್ಲಿಗೆ ಹೋಗ್ತೀನಿ. ಅದು ಮುಗಿಸ್ಕೊಂಡು ಅಲ್ಲೇ ನನ್ನ ಅಡ್ವೊಕೇಟ್ ಟೀಮ್ ಜೊತೆಗೆ ನಾನು ಮಾತಾಡಿಕೊಂಡು ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೊಂಡು ಮಾಡ್ತೀನಿ. ಆಮೇಲೆ ಇದ್ರ ಜೊತೆಗೆ ಪಾಪ ಆ ನೌಕರನ್ನು ಗಮನದಲ್ಲಿಟ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕಲ್ಲ. ಅವ್ರಿಗೆ ಅಕಸ್ಮಾತ್ ಹೆದರ್ಸೋದು, ಬೆದರಿಸೋದು, ಭಯ ಪಡಿಸೋದು ಇಂಥದ್ದೇನಾದ್ರು ಅಟೆಂಪ್ಟ್ ಮಾಡಿದ್ರೆ, ಸೊ ನಾನು ಅವ್ರ ಜೊತೆನೂ ಮಾತಾಡಿಕೊಂಡು ಇದು ಮಾಡಿಕೊಂಡು ಅವ್ರಿಗೂ ಧೈರ್ಯ ಹೇಳ್ಕೊಂಡು ನಾನು ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಬೇಕು. ನಾನು ಮಾಡ್ತೀನಿ. ಮತ್ತು ಈ ವಿಚಾರದಲ್ಲಿ ನೀವು ಕೈ ಜೋಡಿಸಿದ್ರೆ 100ಕ್ಕೆ 100 ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋಂಗೆ ಮಾಡ್ಬೋದು. ನಾನು ಅಸೋಸಿಯೇಷನ್ ಆಸ್ಪೆಕ್ಟಲ್ಲಿ ಕೆಲಸ ಮಾಡೋದು ಯಾವನ್ನೂ ಅರ್ಧಕ್ಕೆ ಬಿಟ್ಟಿಲ್ಲ ಸರ್. 2009ರಿಂದ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಅಥವಾ ಅಸೋಸಿಯೇಷನ್ ಆಫೀಸ್ ಬೇರರ್ ಆಗಿ ಯಾವ ಹೋರಾಟಗಳಿಗೆ ಕೈ ಹಾಕಿದಾಗಲೂ ಸರ್ಕಾರಗಳನ್ನು ಎದುರಾಕೊಂಡು ನಾನು ಕೆಲಸ ಮಾಡಿದ್ದೀನಿ,
ನಾನು ಹಿಡಿದು ಪಟ್ಟನ್ನು ಬಿಟ್ಟಿಲ್ಲ, ಕೆಲಸ ಮಾಡಿಸಿದ್ದೀನಿ. ಈ ವಿಷಯದಲ್ಲೂ ನನಗೆ ಇಷ್ಟು ದಾಖಲೆಗಳಿದ್ದಾಗ ನಾನು ಸುಮ್ಮನೆ ಕೂರಕ್ಕೆ